ಇದು ತೊಗೊಂಬ, ಗಾಂಜಾ ತೊಗೊಂಬ, ಟ್ಯಾಪ್ ತೊಗೊಂಬ ಚೆನ್ನಾಗಿ ಬಳಸ್ಕೊಂಡ್ರು. ಅವನು ಸೇರಿಸಿದ್ರು, ನನ್ನ ಮಕ್ಕಳು ಸೇರಿದ್ರು. ಇವಾಗ ವರುಣ್ ತುಂಬ ತೊಂದರೆಲಿದ್ದಾನೆ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾನೆ. ಇವಾಗ ಅವನ ಜೊತೆ ಯಾರೂ ಕೂಡ ಇಲ್ಲ ಸ್ನೇಹಿತರೆ. ಹಾಯ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಾಗೆ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋದು ವರುಣ್ ಎಂಬ ಯುವಕನ ಬಗ್ಗೆ. ಹೌದು ಸ್ನೇಹಿತರೆ, ಈ ವರುಣ್ಗೆ 20 ವರ್ಷ. ಈ ವರುಣ್ಗೆ ತಂದೆ ತಾಯಿ ಇಬ್ಬರು ಇರೋದಿಲ್ಲ, ತಿರ್ಕೊಂಡಿರ್ತಾರೆ. ಹಾಗೆ ವರುಣ್ಗೆ ಇಬ್ಬರು ತಮ್ಮಂದಿರಿರ್ತಾರೆ. ವರುಣು ಬೆಳೆದಿದ್ದೆಲ್ಲ ಅಂಕಲ್ ಮನೇಲೆ. ಈ ವರುಣ್ ಕತೆ ಕೇಳಿದ್ರೆ ಕಣ್ಣಲ್ಲಿ ರಕ್ತ ಬರುತ್ತೆ. ಏಕೆಂತ ಹೇಳಿದ್ರೆ ವರುಣ್ಗೆ 2 ಕಿಡ್ನಿನೂ ವರ್ಕ್ ಆಗಲ್ಲ, ಹಾಗೆ ಲಿವರ್ ಕೂಡ ಫಂಕ್ಷನ್ ಮಾಡಲ್ಲ. ಬರೀ 20 ವರ್ಷಕ್ಕೇ ಶುಗರ್ ಬಂದಿದೆ. ಹಾಗೆ ಅವನು ಊಟ ಮಾಡಿದ್ರೆ ಡೈಜೆಷನ್ ಆಗಲ್ಲ. ಇನ್ ಕೇಸ್ ಊಟ ಮಾಡಿದ್ರೆ ಮೋಷನ್ ಆಗುತ್ತೆ, ಇಮಿಡಿಯೇಟಾಗಿ ಮೋಷನ್ ಆಗುತ್ತೆ. ಯಾಕೆ ದೇವ್ರು ಇಷ್ಟೊಂದು ಈ ಹುಡುಗಂಗೆ ಶಿಕ್ಷೆ ಕೊಡ್ತಾಯಿದ್ದಾನೆ ಅಂತ ನಿಮ್ಗನ್ಸುತ್ತೆ. ವರುಣು ತುಂಬ ಒಳ್ಳೆ ಹುಡುಗ, ಸವಾಸ ದೋಷದಿಂದ ಈ ಥರ ಆದ ಅಂತ ಅವರ ಮನೆಯವರೇ, ಅಂದರೆ ಅವರ ಮನೆಯವರೇ ಹೇಳ್ತಾ ಇದ್ದಾರೆ. ವರುಣ್ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದ, ಅಂದರೆ ಅವ್ರ ಅಂಕಲ್ ಮನೇಲೆ ಉಳ್ಕೊಂಡು ಜೀವನ ಮಾಡ್ತಿದ್ದ. ಪೆಟ್ರೋಲ್ ಬಂಕಲ್ಲಿ ದುಡ್ಡು ಬರ್ತಿತ್ತಲ್ಲ, 2 ತಿಂಗಳಿಂದ 2ರಿಂದ 3 ತಿಂಗಳು ಅವ್ರ ಅಂಕಲ್ಗೆ ಕೊಡ್ತಾ ಇದ್ದ. ತಮ್ಮಂದಿರನ್ನ ಚೆನ್ನಾಗಿ ನೋಡ್ಕೊತಿದ್ದ. ಅವನಿಗೆ ಆಸೆ ಇದ್ದಿದ್ದು ಅಷ್ಟೇ, ನಾನು ಚೆನ್ನಾಗಾಗಬೇಕು, ನನ್ನ ತಮ್ಮಂದಿರನ್ನ ಚೆನ್ನಾಗಿ ನೋಡ್ಕೊಬೇಕು, ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ಅಂತ ಯಾವಾಗಲೂ ಅವರ ಅಂಕಲ್ ಹತ್ರ ಇದನ್ನು ವರುಣ್ ಶೇರ್ ಮಾಡ್ತಿದ್ದಂತೆ. ಪೆಟ್ರೋಲ್ ಬಂಕ ಕೆಲಸ ಮಾಡಿಕೊಂಡು ಜೀವನ ಮಾಡ್ಕೊಂಡು ಆರಾಮಾಗಿದ್ದ ಅಂತ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಬಟ್ ಏನಕ್ಕೆ ಈ ಥರ ದೇವ್ರು ಇವನಿಗೆ ಶಿಕ್ಷೆ ಕೊಟ್ಟರು, ದೇವ್ರು ಯಾಕೆ ಈ ಥರ ಶಿಕ್ಷೆ ಕೊಟ್ಟ ಅಂತ ನಿಮ್ಗನ್ಸುತ್ತೆ. ಬಟ್ ಇವಾಗಿರೋ ವರುಣ್ ಪರಿಸ್ಥಿತಿ ಕೇಳಿದ್ರೆ ಬೇಜಾರಾಗ್ಬಿಡುತ್ತೆ ಸತ್ಯವಾಗ್ಲೂ. ಅವರ ಅಂಕಲ್ ಮನೆಯಿಂದ ಆಚೆ ಬರ್ತಾನೆ ಬಿಕಾಸ್ ಆಫ್ ಸ್ನೇಹಿತರು ಸವಾಸದಿಂದ. ಅವ್ರ ತಮ್ಮಂದಿರ ಮೇಲೆ ಆಟೋಮೆಟಿಕ್ಕಾಗಿ ಪ್ರೀತಿ ಕಮ್ಮಿ ಆಗುತ್ತೆ. ಇವನು ಮಾಡ್ತಿದ್ದಂತಹ ಶೋಕಿ, ಇವನು ಪ್ರತಿನಿತ್ಯ ಏನೇನು ದುಡ್ಡು ಪೆಟ್ರೋಲ್ ಬಂಕಲ್ಲಿ ಬರ್ತಿತ್ತು ಅದನ್ನು ಎಲ್ಲಿಗೆ ಕೊಡ್ತಿದ್ದ, ಯಾರಿಗೆ ಖರ್ಚು ಮಾಡ್ತಾ ಇದ್ದ, ಯಾವ ವಿಷಯಕ್ಕೆ ಖರ್ಚು ಮಾಡ್ತಾ ಇದ್ದ, ಇದು ಸರಿನಾ ತಪ್ಪ, ನಿಮಗೆ ಅವನು ಗೊತ್ತಾಗ್ತಾ ಇರಲಿಲ್ವೋ, ಇಲ್ಲ ಮದ ತುಂಬಿತ್ತೋ, ಇಲ್ಲ ನಾನು ದುಡಿತಾ ಇದ್ದೀನಿ, ನಾನು ಯಾರ ಮಾತು ಕೇಳಲ್ಲ ಅಂತ ಇತ್ತೋ ಗೊತ್ತಿಲ್ಲ. ಅವ್ರ ಅಂಕಲ್ಲು ಒಂದು ಹಂತದವರೆಗೂ ನೋಡಿದ್ರು, ಇಲ್ಲ ಇವನು ಸರಿ ದಾರಿಗೆ ತರೋಕ್ಕಾಗಲ್ಲ ಅಂದಾಗ ಬಿಟ್ಬಿಟ್ರು. ಅವ್ರ ವರುಣ್ ತಮ್ಮಂದಿರನ್ನ ನೋಡಿಕೊಂಡು ಅವ್ರ ಅಂಕಲ್ ಇವಾಗಲೂ ಕೂಡ ಆರಾಮಾಗಿದ್ದಾರೆ. ಬಟ್ ಇವನು ಮನೆಯಿಂದ ಆಚೆ ಬಂದ್ಬಿಟ್ಟ. ಯಾಕೆಂತ ಹೇಳಿದ್ರೆ ಇವನು ಮಾಡ್ತಿದ್ದಂತಹ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಅದು ಯಾರು ಕೂಡ ಒಪ್ಪುವಂಥದ್ದಲ್ಲ. ಯಾಕೆಂತ ಹೇಳಿದ್ರೆ ಇವನು ಒಂದು ಹಂತದವರೆಗೂ ಹೋಗ್ಬಿಟ್ಟಿದ್ದ, ಒಂದು ಬ್ಯಾಡ್ ಫೇಸ್ ಅಂತಾರಲ್ಲ ಆ ಹಂತದವರೆಗೂ ಹೋಗ್ಬಿಟ್ಟಿದ್ದ. ಏನ ಬ್ಯಾಡ್ ಫೇಸು, ಯಾತಕ್ಕೋಸ್ಕರ ಅದನ್ನೆಲ್ಲ ಮಾಡ್ತಾ ಇದ್ದ, ಏನಕ್ಕೆ ಅವನಿಗೆ ಹೆಲ್ತ್ ಇಶ್ಯೂಸ್ ಆಯಿತು, ಯಾವ ಕಾರಣಕ್ಕೋಸ್ಕರ ಆಯಿತು, ಅದನ್ನು ಸರಿಪಡಿಸ್ಕೊಳಕ್ಕೆ ಆಗಲಿಲ್ವ ಈ ಹುಡುಗನ ಕೈಲಿ, ವರುಣ್ ಎಂಬ ಹುಡುಗನ ಕೈಲಿ ಆಗಲಿಲ್ವಾ ಗೊತ್ತಿಲ್ಲ. ವರುಣ್ ಹಾಳಾಗಿದ್ದೆ ಅವರ ಸ್ನೇಹಿತರಿಂದ. ಪೆಟ್ರೋಲ್ ಬಂಕ್ ಕೆಲಸ ಮಾಡ್ಕೊಂಡಿದ್ದ. ಪ್ರತಿನಿತ್ಯ 500ರಿಂದ 1000ವರೆಗೂ ಗಾಂಜಾ ಸೇರ್ತಾ ಇದ್ದ, ಟ್ಯಾಪ್ ತಗೊತಾ ಇದ್ದ, ನಶಾ ಮಾಡ್ತಾ ಇದ್ದ. ಹೌದು ಸ್ನೇಹಿತರೆ, ಇದು ಕೇಳೋದಕ್ಕೆ ತುಂಬ ಬೇಜಾರಾಗುತ್ತೆ. ಏಕೆಂತ ಹೇಳಿದ್ರೆ ದುಶ್ಚಟಗಳಿಗೆ ಬಲಿಯಾಗ್ಬಿಟ್ಟಿದ್ದ ಈ ವರುಣ್ ಅನ್ನೋ ವ್ಯಕ್ತಿ. ಅವರ ಹುಡುಗರು ಸವಾಸ ಆಗಿರ್ಬೋದು, ಸ್ನೇಹಿತರು ಸವಾಸ ಆಗಿರ್ಬೋದು, ಯಾರ್ಯಾರೋ ಗೊತ್ತಿಲ್ಲ, ಅವನಿಗೂ ಕನೆಕ್ಷನೇ ಇಲ್ಲ. ನೀವು ಸೇತ್ತಾಯ, ಒಬ್ಬ ಗಾಂಜಾ ಸೇತ್ತಾಯ ಅಂದರೆ ಆಟೋಮೆಟಿಕ್ಕಾಗಿ ಅವ್ನ ಫ್ರೆಂಡು ಇವನ್ ಫ್ರೆಂಡು ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಎಲ್ಲೇನು ತರಿಸ್ತಾ ಇದ್ರು ಎಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇವನು ದುಡಿತಾ ಇದ್ದೆ ಗಾಂಜಾ ಸೇದಕ್ಕೆ.
ಪೆಟ್ರೋಲ್ ಬಂಕಲ್ಲಿ ವರುಣ್ ಎಂಬ ಹುಡುಗ ದುಡಿತಾ ಇದ್ದೆ ಗಾಂಜಾ ಸೇದಕ್ಕೆ, ಲೆಕ್ಕ ಹಾಕೊಳ್ಳಿ, ನಶಾ ಮಾಡೋದಕ್ಕೆ. ಏನಪ್ಪ ಈ ಥರನೂ ಇದೆಯಾ, ಬೇಜಾರಾಗುತ್ತೆ. ಹಾಗೆ ಇದನ್ನ ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಎಲ್ಲ ಕಡೆ ಶೇರ್ ಮಾಡಿ. ಯಾಕೆಂದರೆ ಯಂಗ್ಸ್ಟರ್ಸ್ ಹಾಳಾಗ್ತಿರೋದೇ ಈ ಗಲೀಜ್ ಗಾಂಜಾಯಿಂದ, ಟ್ಯಾಬಿಂದ, ನಶಾ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದರಿಂದ ಏನು ಸಿಗ್ತಾಯೋ ಗೊತ್ತಿಲ್ಲ. ತುಂಬ ಜನ ಹಾಳಾಗ್ತಾ ಇದ್ದಾರೆ, ಯಂಗ್ಸ್ಟರ್ಸ್ ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ನೋಡಿ ಎಲ್ಲ ಕಡೆ ಶೇರ್ ಮಾಡಿ ಸ್ನೇಹಿತರೆ. ಆ ವರುಣ್ ಕತೆ ಹೇಳ್ತಾ ಹೋಗ್ತೀನಿ, ನಿಮಗೆ ನಿಜವಾಗ್ಲೂ ಬೇಜಾರಾಗ್ಬಿಡುತ್ತೆ. ಏನಕ್ಕಪ್ಪ ಈ ಥರ ಬದುಕಬೇಕು ಅಂತ ಅವನಿಗೆ ಇವಾಗ ಅನಿಸ್ಬಿಟ್ಟಿದೆ. ಹೇಳ್ತೀನಿ, ಪೆಟ್ರೋಲ್ ಬಂಕ್ ಕೆಲಸ ಮಾಡ್ಕೊಂಡಿದ್ದ, ಇವ್ನು ನಶಾ ಮಾಡ್ಕೊತಿದ್ದ. ಪ್ರತಿನಿತ್ಯ 500ರಿಂದ 1,000. 500 ಅಂದರೆ ತಿಂಗಳಿಗೆ 15,000 ಬೇಕು, ಇಲ್ಲ 1,000 ಅಂದರೆ 30,000 ಬೇಕು. ಪೆಟ್ರೋಲ್ ಬಂಕಲ್ಲಿ ಸಂಬಳ ಬರ್ತಿದ್ದೆ ಕಮ್ಮಿ, ಮಿಕ್ಕಿ ದುಡ್ಡಲ್ಲಿ ಎಲ್ಲೂ ಅನಿಸ್ತಾ ಇಲ್ಲ. ಪ್ರತಿನಿತ್ಯ ಬೇಕು ಸ್ನೇಹಿತರೆ. ವರುಣ್ಗೆ ಮತ್ತು ವರುಣ್ ಸ್ನೇಹಿತರಿಗೆ ಪ್ರತಿನಿತ್ಯ ನಶಾ ಮಾಡಬೇಕು, ಗಾಂಜಾ ಸೇದಬೇಕು, ಟ್ಯಾಬ್ ತಗೋಬೇಕು. ಅವ್ರು ಇದೇ ಇಂಟೆನ್ಷನ್ನು, ಬೇರೆ ಏನಿಲ್ಲ. ಅಪ್ಪ ಅಮ್ಮನ ಬಗ್ಗೆ ಆಸಕ್ತಿ ಇಲ್ಲ, ಕೆಲಸದ ಬಗ್ಗೆ ಏನು ಮಾಡಬೇಕು ನೆಕ್ಸ್ಟು ಫ್ಯೂಚರ್ ಬಗ್ಗೆ ಆಸಕ್ತಿ ಇಲ್ಲ, ಮನೇಲಿ ಅಕ್ಕ ತಂಗಿರ ಬಗ್ಗೆ ಯೋಚನೆ ಇಲ್ಲ. ಅಪ್ಪ ಅಮ್ಮ ಇಲ್ಲದೇ ಇರೋ ಹುಡುಗರು ತಮ್ಮಂದಿರು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ವರುಣ್ಗೆ ಒಳ್ಳೆ ಇಂಟೆನ್ಷನ್ ಇರಲಿಲ್ಲ. ಆಲ್ಮೋಸ್ಟ್ ನಿಮಗೆ ಬ್ಯಾಡ್ ಫೇಸ್ಗೆ ಬಂದುಬಿಟ್ಟಿದ್ದ, ಅಂದರೆ ಹಾಳಾಗ್ಬಿಟ್ಟಿದ್ದ. ಏನಕ್ಕೋಸ್ಕರ ಸ್ನೇಹಿತ ಸವಾಸದಿಂದ ಎಲ್ಲಿಂದ ತರಿಸ್ತಿದ್ರು ಈ ಥರ ಗಾಂಜಾನ, ಎಲ್ಲಿಂದ ಏನಕ್ಕೆ ಸೇರ್ತಿದ್ರು, ಏನಕ್ಕೆ ನಶಾ ಮಾಡ್ತಿದ್ರು, ಗಮ್ ಅಂತಿರ್ರೆ ನಿಮಗೆ. ಆ ಮೂಮೆಂಟ್ ಗಮ್ ಅನ್ನತ್ತೆ, ಆ ಮೂಮೆಂಟು. ಬಟ್ ಆಮೇಲೆ 2 ನಿಮಿಷ ಸುಖಕ್ಕೋಸ್ಕರ ನಿಮ್ಮ ಜೀವನನೇ ಹಾಳು ಮಾಡ್ಕೊತಾ ಇದ್ದಾರೆ. ಯಾರು ಬೇಕಾದಾಗಿರ್ಬೋದು, ವರುಣ್ ಒಬ್ಬ ನೋಡಿದ್ರು ಸಾಕು ನನಗೆ. ಈ ವಿಡಿಯೋ ನೋಡಿ ಒಬ್ಬ ಬದಲಾದರೂ ಸಾಕು ನಮಗೆ, ತುಂಬ ಖುಷಿ ಕೊಡುತ್ತೆ. ಯಾಕೆಂತ ಹೇಳಿದ್ರೆ ಯಂಗ್ಸ್ಟರ್ಸ್ ಸಿಕ್ಕಾಪಟ್ಟೆ ಹಾಳಾಗ್ತಾ ಇದ್ದಾರೆ. ಹಾಗೆ 30,000 ಗಂಟ ತಿಂಗಳಿಗೆ ಬೇಕಾಗಿತ್ತು ನನಗೆ ಗಾಂಜಾ ಸೇದೋದಕ್ಕೆ. ಟ್ಯಾಬ್ ಸಾಲ ಮಾಡ್ತಿದ್ದ, ಕಬ್ಬಿಣಗಳನ್ನ ಕದೀತಿದ್ರು. ನಿಮಗೆ ಗೌರ್ಮೆಂಟ್ ಟೆಂಡರಲ್ಲಿ ರೋಡ್ ಸೈಡ್ ಕಬ್ಬಿಣಗಳು ಹಾಕಿರ್ತಾರಲ್ಲ, ಅದನ್ನು ಕದೀತಿದ್ದ. ಸ್ವಂತ ವರುಣೇ ಹೇಳ್ಕೊಂಡಿದ್ದಾನೆ, ನನಗೆ ಬೇಕಾಗಿತ್ತು, ನಶಾ ಮಾಡಬೇಕಾಗಿತ್ತು. ಒಂದಿನ ವರುಣ್ ಸ್ನೇಹಿತ ಕದೀತಿದ್ದ, ಇನ್ನೊಬ್ಬ ನಾನು ಕದೀತಿದ್ದೆ, ಇನ್ನೊಂದ್ಸಲಿ ನಾನು ಕದೀತಿದ್ದೆ, ಇನ್ನೊಬ್ಬ ನನ್ನ ಫ್ರೆಂಡ್ಸ್ ಕದೀತಿದ್ದ. ಅದನ್ನ ಗುಜ್ರಿಗೆ ಹಾಕ್ತಾಯಿದ್ವಿ. ಅಲ್ಲಿ ಬರೋ ದುಡ್ಡಲ್ಲಿ ನಾವು ಗಾಂಜಾ ಸೇರ್ತಾ ಇದ್ವಿ. ಇದು ಜೀವನನ ಹೇಳಿ? ಆ ಹುಡುಗನ ಜೀವನನೇ ನರ್ಕ ಆಗ್ಬಿಟ್ಟಿದೆ, ಹಾಳಾಗೋಗಿ ನರ್ಕ ಆಗ್ಬಿಟ್ಟಿದೆ. ಆ ಥರ ಪರಿಸ್ಥಿತಿಗೆ ವರುಣ್ ಬಂದ್ಬಿಟ್ಟಿದ್ದಾನೆ. ನೀವು ಈ ಗಾಂಜಾ ಟ್ಯಾಬಿಂದ ಬದಲಾಗಬೇಕು ಅಂತಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಯಾರು ಕೂಡ ಇದನ್ನು ಮಾಡಬೇಡಿ. ಪ್ರತಿನಿತ್ಯ ವರುಣ್ ಡ್ರಿಂಕ್ಸ್ ಮಾಡ್ತಿದ್ದ, ಸ್ಮೋಕ್ ಮಾಡ್ತಿದ್ದ, ಹಾಗೆ ಈ ಗಾಂಜಾ ಸೇರ್ತಿದ್ದ, ಟ್ಯಾಬ್ ಆಗ್ತಿದ್ದ. ದುಡ್ಡು ಎಲ್ಲಿ? ದುಡ್ಡು ಹೆಂಗೆ ಸಾಧ್ಯ ನಿಮಗೆ? 15ರಿಂದ 30,000 ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನ ಸಂಬಳ. 30,000 ಅಂದರೆ ಜಾಸ್ತಿ. ಅದು ನಿಮಗೆ ಒಂದು 2 ಕುಟುಂಬ ನಡೆಸ್ಬೋದು, ಜೀವನ ಮಾಡ್ಬೋದು. 1 ತಿಂಗಳು 1.5 ತಿಂಗಳು ದಿನಸಿ ಇಟ್ಕೊಂಡು, ಎಲೆಕ್ಟ್ರಿಕ್ ಬಿಲ್ಲು, ವಾಟ್ರ್ ಬಿಲ್ಲು, TV ರೀಚಾರ್ಜ್ ಇಟ್ಕೊಂಡು, ಮೊಬೈಲ್ ರಿಚಾರ್ಜ್ ಇಟ್ಕೊಂಡು, ಚೀಟಿ ಕಟ್ಕೊಂಡು, ಯಾರಾದ್ರೂ ಸಾಲ ಇಸ್ಕೊಂಡಿದ್ರೆ ಅವ್ರಿಗೆ ಕಟ್ಕೊಂಡು, ಒಬ್ಬ ಸಾಮಾನ್ಯ ಮನುಷ್ಯದ ಸ್ಯಾಲ್ರಿ ಅದು. ಏನಕ್ಕೋಸ್ಕರ ಈ ಥರ ಮಾಡ್ಕೊಂಡ ವರುಣು? ಏನು ಅಷ್ಟೊಂದಿದ? ಅದಕ್ಕೆ ಸ್ನೇಹಿತರೆ ಹೇಳೋದು, ಮನೇಲಿ ತಂದೆ ತಾಯಿಗಳು ಮನೆಯಿಂದ ಹೊರಗೋಗ್ಬೇಕಾದ್ರೆ ಮಕ್ಕಳನ್ನ ಯಾರ ಹತ್ರ ಹೋಗ್ತಾ ಇದೆಯಾ, ಯಾರನ್ನು ಮೀಟ್ ಮಾಡ್ತಾ ಇದೆಯಾ, ಯಾರು ಸವಾಸ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಈ ಮಕ್ಕಳು ಗಾಂಚಲಿ, ಅದೇನೋ ಅಂತಾರಲ್ಲ, ಟೀ ಗಾಂಚಲಿ ಅಂತಾರಲ್ಲ, ಅಷ್ಟು ಗಾಂಚಲಿ. ನಾನೇನೇ ಕೇಳಬೇಕು ನಮ್ಮ ಅಪ್ಪ ಅಮ್ಮಂಗೆ? ಏನಕ್ಕೋಸ್ಕರ ಹೇಳಬೇಕು? ನಾನೇ ಕೇಳೋಗ್ಬೇಕು? ಏನು ನನ್ನ ಯಾಕೆ ಕೇಳ್ತಾರೆ? ಹುಟ್ಟಿಸಿದ ಅಪ್ಪ ಅಮ್ಮ ಕೇಳಬಾರ್ದಂತೆ. ನೋಡಿ ಯಾವ ಥರ ಪರಿಸ್ಥಿತಿ ಆಗೋಯ್ತು. ಜನ್ಮ ಕೊಟ್ಟ ಅಪ್ಪ ಅಮ್ಮನೇ ಮಕ್ಕಳನ್ನ ಕೇಳಬಾರ್ದಂತೆ, ಎಲ್ಲೋಗ್ತಾಯಿ ಅಂತ. ಮತ್ತು ಇನ್ಯಾರು ಕೇಳಬೇಕು ರೀ? ತಾಯಿ ನೊಂದೋಗ್ತಾಳ್ರಿ. ಒಬ್ಬ ಮಗ ಇನ್ ಟೈಮು ಮನೆಗೆ ಬಂದಿಲ್ಲ, ಫೋನ್ ಎತ್ತಿಲ್ಲ ಅಂದರೆ ತಾಯಿ ಮತ್ತು ತಂದೆ ನೊಂದೋಗ್ತಾರೆ. ನಮ್ಮ ಸರೌಂಡಿಂಗಲ್ಲಿ ನಡೆಯುತ್ತೀವಲ್ಲ. ಬಟ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಮಗನ್ನ ಡಾಕ್ಟ್ರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಇಲ್ಲ ಯೋಧನ್ ಮಾಡಬೇಕು, ಇಲ್ಲ ಸಿನಿಮಾ ಹೀರೋ ಮಾಡಬೇಕು, ಮತ್ತೊಂದು ಮಗದೊಂದು ಮಾಡಬೇಕು ಅಂತ ತಂದೆ ತಾಯಿಗಳು ಯೋಚನೆ ಮಾಡಿ ಇಡ್ತಾರೆ. ಬಟ್ ಕೆಲವು ತಂದೆ ತಾಯಿಗಳು, ನನ್ನ ಮಗ ಏನೂ ಆಗದಿರೂ ಪರವಾಗಿಲ್ಲ, ಒಳ್ಳೆಯವನಾಗಿದ್ರೆ ಸಾಕಪ್ಪ, ಒಂದಿಷ್ಟು ದುಡ್ಡು ತರ್ತಿದ್ರೆ ಸಾಕು, ಜೀವನ ಮಾಡೋಕ್ಕೆ ಸಾಕು, ಆ ಥರ ಥಿಂಕ್ ಮಾಡ್ತಾರೆ. ತಂದೆ ತಾಯಿಗಳು ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನಿಮ್ಮ ಒಳ್ಳೇದಕ್ಕೋಸ್ಕರ ಹೇಳೋದು. ಬಟ್ ನೀವು ಅವ್ರಿಗೆ ಏನು ಕೊಡ್ತಾ ಇದ್ದೀರಾ? ಈ ನಶಾ ಕೊಡ್ತಾ ಇದ್ದೀರಾ, ಸ್ಟೇಷನ್ ಕರ್ಕೊಂಡೋಗಿ ಅಲಿಸ್ತೀರಾ, ಆ ಪೊಲೀಸವ್ರಿಗೆ ದುಡ್ಡು ತಿನ್ನಿಸ್ತೀರಾ. ಅದೇ ಮಾಡ್ತಿರೋದು ಮಕ್ಕಳು. ಯಾವ ಸುಖಕ್ಕೋಸ್ಕರ ಇದನ್ನು ಮಾಡ್ತಾಯಿರಾ? ಯಾರನ್ನ ಸಂತೋಷ ಪಡಿಸೋದಕ್ಕೋಸ್ಕರ ಇದನ್ನು ಮಾಡ್ತಾಯಿರಾ? ಓಕೆ, ಅದರಿಂದ ನಿಮ್ಗೇನೋ ಬೆನಿಫಿಟ್ ಇದೆಯಾ? 100% ಇಲ್ಲ.
ನಿಮ್ಮ ಆರೋಗ್ಯ ಹಾಳಾಗ್ತಿದೆ. ನೀವು ಹಾಳಾಗೋದಲ್ಲದೆ ತಂದೆ ತಾಯಿಗಳು ನಿಮ್ಮನ್ನ ನೋಡಿ ನೋಡಿ ಕೊರಗ್ತಾರೆ. ಹೇಳಂಗಿಲ್ಲ ಬಿಡಂಗಿಲ್ಲ. ರಿಯಾಬ್ ಸೆಂಟರ್ಗಳಿಗೆ ಎಷ್ಟೊಂದು ಕಡೆ ಹಾಕ್ತಾರೆ, ನನಗೆ ಗೊತ್ತು, ನೋಡಿ ತುಂಬ ಕಡೆ ನೋಡಿದ್ದೀನಿ. ರಿಯಾಬ್ ಸೆಂಟರ್ಸ್ಗೆ ಹಾಕ್ತಾರೆ, ಹೇಳ್ಕೊಳಕ್ಕಾಗೋದಿಲ್ಲ ತಂದೆ ತಾಯಿಗಳು ನನ್ನ ಮಗ ಈ ಥರ ಮಾಡ್ತಾ ಇದ್ದಾನೆ ಅಂತ. ನನ್ನ ಮಗ ಏನೋ ತಪ್ಪು ಮಾಡ್ಬಿಟ್ಟ, ಏನೋ ಆಕ್ಸಿಡೆಂಟ್ ಆಗಿ ಬಿದ್ದೋದ ಅಂದರೆ ಹೇಳ್ಕೊತಾರೆ ತಂದೆ ತಾಯಿಗಳು. ಈ ಥರ ಆಕ್ಸಿಡೆಂಟ್ ಆಗಿ ಬಿದ್ದ ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ ಅಂದರೆ. ಬಟ್ ನಿಮ್ಮ ನಶಾ ಮಾಡಿ ಗಾಂಜಾ ಸೇದಿ ಟ್ಯಾಪ್ ತಗೊಂಡು ರಿಯಾಬ್ ಸೆಂಟರ್ಗೆ ಸೇರಿಸಿದ್ದೀರಾ ಅಂತ ಹೇಳಿದ್ರೆ ಯಾರು ತಂದೆ ತಾಯಿಗಳು ಹೇಳಕ್ಕೆ ಸಾಧ್ಯ ಹೇಳಿ? ಮರ್ಯಾದೆ ಪ್ರಶ್ನೆ. ಯಾರಪ್ಪ ಅವ್ರು ಏನು ಅನ್ಕೊತಾರೋ ಹಂಚ್ಕೋತಾರೆ ತಂದೆ ತಾಯಿಗಳು. ಈ ನನ್ನ ಮಕ್ಳಿಗೆ ಅಷ್ಟು ದಿಮಾಕು ಮಾಡಬೇಡಿ, ಯಾರು ಕೂಡ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ತಪ್ಪದು. ಹಾಂ, ಇವಾಗ ವರುಣ್ ವಿಷಯಕ್ಕೆ ಬರ್ತೀನಿ. ವರುಣು ಈ ಥರ ಪೆಟ್ರೋಲ್ ಬಂಕ್ ಕೆಲಸ ಮಾಡಿಕೊಂಡು ಗಾಂಜಾ ಸೇತ್ಕೊಂಡು ಟ್ಯಾಬ್ ಸೇತ್ಕೊಂಡು ಆರಾಮಾಗಿದ್ದ. ಅವನ ಜೊತೆ ಇದ್ರಲ್ಲ ಸ್ನೇಹಿತರು, ಪುಣ್ಯವಂತರು, ಹಬ್ಬ ಅವನ್ನ ಬಳಸ್ಕೊಂಡು ಸುಮಾರು ಕಡೆ ದುಡ್ಡನ್ನ ಈಸ್ಕೊಂಡ್ರು. ವರುಣ್ ಹೋಗಿ ಇಸ್ಕೊಂಬ ದುಡ್ಡು, ಅಲ್ಲಿ ತಗೊಂಬ, ಅಲ್ಲಿ ಸೊಪ್ಪು ತಗೊಂಬ, ಇದು ತಗೊಂಬ, ಗಾಂಜಾ ತಗೊಂಬ, ಟ್ಯಾಪ್ ತಗೊಂಬ ಚೆನ್ನಾಗಿ ಬಳಸ್ಕೊಂಡ್ರು. ಅವನು ಸೇರಿಸಿದ್ರು, ಆ ನನ್ನ ಮಕ್ಕಳು ಸೇರಿದ್ರು. ಇವಾಗ ವರುಣ್ ತುಂಬ ತೊಂದರೆಲಿದ್ದಾನೆ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾನೆ. ಇವಾಗ ಅವನ ಜೊತೆ ಯಾರೂ ಕೂಡ ಇಲ್ಲ ಸ್ನೇಹಿತರೆ, ಕೊರಗ್ತಾ ಇದ್ದಾನೆ, ಅಷ್ಟು ದುಃಖದಲ್ಲಿದ್ದಾನೆ. ನೀವು ನಂಬಿ ಬಿಟ್ಟರೆ ಬಿಡಿ, ವರುಣ್ ಸತತವಾಗಿ ಒಂದು ದಿನಕ್ಕೆ 20 ರಿಂದ 22 ಸಲ ಮೋಷನ್ಗೆ ಹೋಗ್ತಾನೆ. ಅರ್ಥ ಮಾಡ್ಕೊಳ್ಳಿ, ಇದು ಸತ್ಯ. 20 ರಿಂದ 22 ಸಲ ಒಬ್ಬ ಮನುಷ್ಯ ಮೋಷನ್ಗೆ ಹೋಗ್ತಾನೆ ಅಂದರೆ ಅವನ ಆರೋಗ್ಯದಲ್ಲಿ ಎಷ್ಟು ಏರುಪೇರಾಗಿದೆ ನೀವೇ ತಿಳ್ಕೊಳ್ಳಿ. ಹಾಗೆ ಆ ವರುಣ್ ಎಂಬ ಹುಡುಗ ಡೈಪರ್ ಹಾಕ್ಕೊಂತಾನೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಮೋಷನ್ ಆಗಿಬಿಡುತ್ತೆ. ಯಾವಾಗ ಆಗುತ್ತೆ ಅವನಿಗೆ ಗೊತ್ತಾಗಲ್ಲ, ಯಾವಾಗ ಮೋಷನ್ಗೆ ಹೋಗ್ತಾನೆ ಅಂತ ಅವನಿಗೆ ಗೊತ್ತಾಗಲ್ಲ. ಬೇರೆಯವ್ರು ಆಡ್ಕೊತಾರೆ ಅಂತ ಡೈಪರ್ ಹಾಕ್ಕೊತಾನೆ, ಡೈಪರ್ನ ಚೇಂಜ್ ಮಾಡ್ತಾನೆ. ಪ್ರತಿನಿತ್ಯ 3 ರಿಂದ 4 ಸಲ ಡೈಪರ್ನ ಚೇಂಜ್ ಮಾಡ್ತಾನೆ. ನೋವಾಗುತ್ತೆ ಸ್ನೇಹಿತರೆ. ಜೀವ ಪಟ್ಟಂತ ಹೋಗ್ಬಿಟ್ರೆ ಪರವಾಗಿಲ್ಲ, ಬಟ್ ಈ ಥರ ಇದಕ್ಕೆಲ್ಲ ಅಡಿಕ್ಷನ್ ಆಗಿ, ಕೆಟ್ಟ ಚಟುವಟಿಕೆಗಳಿಗೆ ಅಡಿಕ್ಷನ್ ಆಗಿ ಈ ಥರ ಜೀವನ ಹಾಳು ಮಾಡ್ಕೊಳ್ಳೋದು ಎಷ್ಟು ಸರಿ ಹೇಳಿ? ಭಗವಂತ ಕೊಟ್ಟಿರೋ ಜೀವನ ರೀ ಇದು, ತಂದೆ ತಾಯಿ ಕೊಟ್ಟಿರೋ ಭಿಕ್ಷೆ. ನನಗಾಗಲಿ, ಪ್ರತಿಯೊಬ್ಬ ಯಾರಿಗೇ ಆಗಲಿ, ಮಕ್ಳಿಗಾಗಲಿ ತಂದೆ ತಾಯಿ ಕೊಟ್ಟಿರೋ ಭಿಕ್ಷೆ. ಆ ಭಿಕ್ಷೆ ಕೊಟ್ಟಿರೋದನ್ನ ನಾವು ಅದನ್ನ ಕರೆಕ್ಟಾಗಿ ನಿಭಾಯಿಸ್ಕೊಂಡು ತಂದೆ ತಾಯಿಗೆ ಕೀರ್ತಿ ಥರ ಅಂತಹ ಕೆಲಸಗಳನ್ನ ಮಾಡಬೇಕು. ಈ ಥರ ಲುಚ್ಚ ಲಫ ಕೆಲಸಗಳನ್ನ ಮಾಡಬಾರ್ದು. ನೋವಾಗುತ್ತೆ ಸತ್ಯವಾಗ್ಲೂ ಇದನ್ನು ಹೇಳೋದಕ್ಕೆ. 20 ರಿಂದ 22 ಸಲ ಮೋಷನ್ಗೆ ಹೋಗ್ತಾನೆ ಅಂದರೆ ಒಬ್ಬ ವ್ಯಕ್ತಿ, ಅವನ ಸ್ಥಿತಿ ಯಾವ ಥರ ಅರ್ಥ ಮಾಡ್ಕೊಳ್ಳಿ. ಅವನಿಗೆ 2 ಕಿಡ್ನಿನೂ ವರ್ಕ್ ಮಾಡ್ತಾ ಇಲ್ಲ, ಲಿವರು ಫಂಕ್ಷನ್ ಕೆಲಸ ಮಾಡ್ತಾ ಇಲ್ಲ. ನಿಮಗೆ ವರುಣು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ 70 kg ಇದ್ದ. ನೀವತ್ತು ಅವನ ನೋಡಿದ್ರೆ ಕಣ್ಣಲ್ಲಿ ರಕ್ತ ಬಂದ್ಬಿಡುತ್ತೆ. 30 kg ಆಗಿದ್ದಾನೆ, 30 kg. ಡೇ ಬೈ ಡೇ ಡಿಕ್ರೀಸ್ ಆಗ್ತಾ ಇದ್ದಾನೆ, ವೆಯ್ಟ್ ಡಿಕ್ರೀಸ್ ಆಗ್ತಾ ಇದ್ದಾನೆ. ನಿಮ್ಗೆ ಆಗ್ತಾ ಇಲ್ಲ. ಆಯಿತು, ಇದನ್ನೆಲ್ಲ ತಪ್ಪು ಗೊತ್ತಾಗೋಯ್ತು, ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ, ನಾನು ಸರಿ ಹೋಗಬೇಕು ಅಂತ ವರುಣ್ ಡಿಸೈಡ್ ಮಾಡ್ತಾನೆ. ವರುಣ್ ಡಿಸೈಡ್ ಮಾಡಿ ಅವ್ರ ಅಂಕಲ್ ಮನೆಗೆ ಹೋಗ್ತಾನೆ. ತಂದೆ ತಾಯಿ ಇಲ್ಲ, ತಂದೆ ತಾಯಿ ಆಗಲೇ ತಿರ್ಕೊಂಡ್ರು. ಇವ್ನು ಹುಟ್ಟಿ ಬೆಳೆದಿದ್ದೆಲ್ಲ ಆಗಲೇ ಹೇಳಿದೆ ನಿಮಗೆ, ಅಂಕಲ್ ಮನೇಲೆ. ಅಂಕಲ್ ಮನೆಗೆ ಹೋಗ್ತಾನೆ. ಅಂಕಲ್ ಕೂಡ ಇವನ್ನ ಸೇರಿಸೋದಿಲ್ಲ. ಅವರ ಸ್ವಂತ ತಮ್ಮಂದಿರು ಅಂತ ಹೇಳ್ತಿದ್ನಲ್ಲ ವರುಣ್, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಮ್ಮನ್ನು ತಮ್ಮಂದಿರು ಅಂತ ಕರಿಬೇಡ ಅಂತ ಹೇಳ್ತಾರೆ. ತಮ್ಮಂದಿರು ವರುಣ್ಗೆ ಹೇಳ್ತಾರೆ. ಅವನಲ್ಲಿಂದ ಆಚೆ ಬಂದ್ಬಿಡ್ತಾನೆ. ತುಂಬ ನೊಂದ್ಕೊಂಡು ಹೇಳ್ತಾನೆ. ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೀನಿ, ಇಲ್ಲ ನಮ್ಮ ಅಂಕಲ್ ತುಂಬ ಒಳ್ಳೆಯವರು, ನನ್ನ ತಮ್ಮಂದಿರ ನೋಡ್ಕೊತವ್ರೆ, ಅದೇ ರೀತಿ ನನ್ನ ನೋಡ್ಕೊತಿದ್ರು. ಬಟ್ ನಾನು ಅವ್ರಿಗೆ ಅಗೌರವ ತಂದೆ, ನಾನು ಕೆಟ್ಟದಾರಿಗೆ ಹೊಟ್ಟೋಗ್ಬಿಟ್ಟೆ. ನನ್ನ ತಮ್ಮಂದಿರು ತುಂಬ ಒಳ್ಳೆಯವರು, ಬಟ್ ಅವ್ರು ಇವಾಗ ಬದುಕ್ತಾ ಇದ್ದಾರೆ, ಚೆನ್ನಾಗಿ ಬದುಕ್ತಾ ಇದ್ದಾರೆ. ಬಟ್ ನಾನು ಬದುಕಬೇಕು ಅಂತ ಆಸೆ ಇದೆ, ಬಟ್ ನನ್ನ ಕೈಲಿ ಬದುಕೋಕ್ಕಾಗ್ತಿಲ್ಲ. ಯಾಕೆ ಅಂತೇಳಿದ್ರೆ ಅವನ ಬಾಡಿ ಅವನಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅವನ ಬಾಡಿ ಅವನ ಮಾತು ಕೇಳ್ತಾ ಇಲ್ಲ. ಬಿಕಾಸ್ ಆಫ್ ಈ ದುಶ್ಚಟಗಳಿಂದ ಆರೋಗ್ಯ ಹದಗೆಟ್ಟು ಹೋಗಿದೆ. ವರುಣ್ ಆರೋಗ್ಯ ಹದಗೆಟ್ಟು ಹೋಗಿದೆ. ತುಂಬ ನೊಂದ್ಕೋತಾನೆ ಸ್ನೇಹಿತರೆ. ನೀವು ವಿಡಿಯೋ ನೋಡಿ, ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ನಿಮಗೆ ಮೂಳೆ ಎಲ್ಲ ಕಾಣ್ತಾ ಇದೆ ಬಾಡಿಲಿ. ನಿಮಗೆ ಶರ್ಟ್ ಬಿಚ್ಚಿ ತೋರಿಸ್ತಾನೆ. ನಿಮಗೆ 70 kg ಇರಬೇಕಾದ್ರೆ ಅವನ ದೇಹ ನೋಡಿದ್ದೀನಲ್ಲ, ಆ 30 kg 25 kg ಆಗಿದ್ದಾನಲ್ಲ, ನಿಮಗೆ ನೋಡೋಕ್ಕೆ ಆಗೋದೇ ಇಲ್ಲ. ಮುಖ ಎಲ್ಲ ಶಿಂಕ್ ಆಗಿ ಫುಲ್ ವೀಕ್ ಆಗಿಬಿಟ್ಟಿದ್ದಾನೆ. ದೇಹದಲ್ಲಿ ಏನೂ ಇಲ್ಲ. ಎಲ್ಲೋಗ್ತಾನೋ, ಪೆಟ್ರೋಲ್ ಬಂಕಲ್ಲಿ ಮಲ್ಕೊಳ್ಳೋಕ್ಕೆ ಬಿಡೋದಿಲ್ಲ, ಬಸ್ ಸ್ಟಾಪಲ್ಲಿ ಮಲ್ಕೊತಾನಂತೆ. ಪೊಲೀಸರು ಬಂದು ಓಡಿಸಿದ್ದಾರೆ. ಬಟ್ ಅವ್ನು ಹೇಳ್ಕೊಂಡಿರೋದು ಇದೆಲ್ಲ, ಅವನು ಹೇಳ್ಕೊಂಡಿರೋದು, ವರುಣ್ ಎಂಬ ಹುಡುಗ ಹೇಳ್ಕೊಂಡಿರೋದು.
ಪೆಟ್ರೋಲ್ ಬಂಕಲ್ಲಿ ಮಲ್ಕೊತಿದ್ದೆ, ಆಗ್ತಾಯಿರಲಿಲ್ಲ, ಊಟಕ್ಕಿಲ್ಲ, ಈ ಕೆಲಸ ಮಾಡೋಕ್ಕಾಗಲ್ಲ, ಕೆಲಸ ಮಾಡೋಣ ಅಂದರೆ ಸುಸ್ತಾಗುತ್ತೆ, ಆರೋಗ್ಯ ಏರುಪೇರಾಗ್ಬಿಡೈತೆ, ನನ್ನ ಕೈಲಿ ಕೆಲಸ ಮಾಡೋದಕ್ಕೆ ಆಗಲ್ಲ, ಮತ್ತು ಏನು ಮಾಡ್ಬೇಕು ನಾನು? ಅವನಿಗೆ ಕನ್ಫ್ಯೂಷನ್ ಆಗಿ ಯಾರೋ ಒಬ್ಬರು ಸಿಕ್ಕಿ ಅವ್ನಿಗೆ ಹಾಸ್ಪಿಟಲಲ್ಲಿ ಅವನಿಗೆ ಟ್ರೀಟ್ಮೆಂಟ್ಸ್ ಕೊಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವರುಣ್ಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ನ ಕತೆಗಳನ್ನೆಲ್ಲ ಹೇಳ್ಕೊತಾನೆ ಅವ್ರ ಹತ್ರ. ಪಾಪ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಒಂದು ಲೆವೆಲ್ಗೂ ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟೆಲ್ಲ ಆದಮೇಲೆ ಅಲ್ಲಿಂದ ಬಂದ ಮತ್ತೆ ಇದೇ ಏರುಪೇರಾಗ್ತು. ಫಂಕ್ಷನ್ಸ್, ಕಿಡ್ನಿ ವರ್ಕ್ ಮಾಡ್ತಾ ಇರಲಿಲ್ಲ, ಲಿವರ್ ತೊಂದರೆ ಆಗ್ತಿತ್ತು, ಮೋಷನ್ 20-22 ಸಲ ಹೋಗ್ತಾ ಇದ್ದ, ಶುಗರ್ ಜಾಸ್ತಿ ಆಯಿತು. ಏನು ಮಾಡ್ತಾನೆ? ಒಂದು ಆಶ್ರಮಕ್ಕೆ ಫೋನ್ ಮಾಡಿ ಹೇಳ್ತಾನೆ, ನನಗೆ ಈ ಥರ ಎಲ್ಲ ತೊಂದರೆ ಇದೆ, ನಾನು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ, ನನಗೆ ಈ ಥರ ಎಲ್ಲ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಡಾಕ್ಟರ್ಸ್ ಎಲ್ಲ ಲಿಸ್ಟೆಲ್ಲ ತೋರಿಸ್ತಾನೆ. ಅವ್ರಿಗೆ ತೋರಿಸ್ತಾನೆ. ಅವ್ರ ಪಾಪ ಯಾರೋ ಒಳ್ಳೆಯವರು, ಆಶ್ರಮದವರು, ಅವನ್ನ ಕರ್ಕೊಂಡು ಇವತ್ತು ಕೂಡ ವರುಣ್ ಅಲ್ಲೇ ಇದ್ದಾನೆ. ಅವನಿಗೆ 3 ಹೊತ್ತು ಊಟ ಆಗ್ತಾಯಿದ್ದಾರೆ. ಹೆಲ್ತ್ ಇಶ್ಯೂಸ್ ಆದರೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ಯಾರೋ ಆಶ್ರಮದವರು. ಅವನು ಅವ್ರ ಹತ್ರ ಹೇಳ್ಕೊಂಡಿದ್ದಾನೆ, ಇಲ್ಲ ಇಲ್ಲ ಇಲ್ಲ, ನಾನು ಇವತ್ತು ಬದುಕಬೇಕು ಅಂತಿದ್ದೀನಿ, ನಾನು ಕೆಲಸ ಮಾಡಬೇಕು ಅಂತಿದ್ದೀನಿ, ನನ್ನ ತಮ್ಮಂದಿರ ನೋಡ್ಕೊಬೇಕು ಅಂತಿದ್ದೀನಿ, ಬಟ್ ಆರೋಗ್ಯ ನನಗೆ ಕೈ ಕೊಡ್ತಾ ಇದೆ. ಯಾರು ಮಾಡ್ಕೊಂಡಿದ್ದು? ವರುಣೇ ಮಾಡ್ಕೊಂಡಿದ್ದು. ಇದಕ್ಕೆಲ್ಲ ಕಾರಣ ಯಾರು? ವರುಣೇ. ಅವನ ಆರೋಗ್ಯಕ್ಕೆ ಅವನೇ ಜವಾಬ್ದಾರಿ. ಸ್ನೇಹಿತರೆ, ಖುಷಿ ವಿಷಯನ ನೀವು ಯಾರ ಹತ್ರ ಬೇಕಾದ್ರೂ ಹಂಚ್ಕೋಬೋದು, ಅವ್ರ ಮಕ್ಕಳಲ್ಲಿ ನಗು ತರಿಸ್ಬೋದು. ನಿಮ್ಮ ನೋವು ನೀವೇ ಅನುಭವಿಸ್ಬೇಕು, ಬೇರೆ ಯಾರು ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ. ತಂದೆ ತಾಯಿ ಅನುಭವಿಸ್ತಾರೆ ಅಷ್ಟೇ, ಇಲ್ಲ ಅಣ್ಣ ತಮ್ಮದಿರು ಅನುಭವಿಸ್ತಾ ಇದ್ದಾರೆ, ಅದು ಒಳ್ಳೆಯವರಾಗಿದ್ದಾರೆ, ಅಣ್ಣ ತಮ್ಮದಿರು ಒಳ್ಳೆಯವರಾಗಿದ್ರೆ ತಗೊಂತಾರೆ, ಬೇರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇಲ್ಲ ಒಳ್ಳೆ ಹೆಂಡತಿ ಆಗಿದ್ರೆ ಅವಳು ತಗೊಂತಾಳೆ, ಇಲ್ಲ ಅವಳು ಕೂಡ ಬಿಟ್ಟೋಗ್ತಾಳೆ. ಆ ಹುಡುಗನ್ನ ಜೀವಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಇವಾಗ ನೋಡಿ, ನನ್ನ ಮಕ್ಕಳು ಅವನ ಜೊತೆ ಶೋಕಿ ಮಾಡ್ತಿದ್ರಲ್ಲ, ಈ ಗಾಂಜಾ ಸೇದೋದಾಗಲಿ, ಟ್ಯಾಬ್ ಮಾಡ್ತಿರಲ್ಲ, ಯಾರು ಕೂಡ ಇಲ್ಲ. ಅವ್ನು ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾರಂತೆ. ಅವನು ಅದನ್ನು ಹೇಳ್ಕೊಂಡಿದ್ದಾನೆ, ನಾನು ಫೋನ್ ಮಾಡಿದ್ರೆ ನಾನೇ ದುಡ್ಡು ಕೊಟ್ಟು ಅವಾಗೆಲ್ಲ ಸೇದಿಸ್ದೆ, ಬಟ್ ಇವತ್ತು ಅವ್ರು ನಾನು ಫೋನ್ ಮಾಡಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂದರೆ ಫೋನ್ ರಿಸೀವ್ ಮಾಡಲ್ಲಂತೆ, ಫೋನ್ ಕಟ್ ಮಾಡ್ತಾರಂತೆ. ಟ್ಯಾಬಿಂದ ವರುಣ್ಗೆ 2 ಕಿಡ್ನಿನೂ ವರ್ಕ್ ಮಾಡ್ತಿಲ್ಲ, ಲಿವರ್ ವರ್ಕ್ ಮಾಡ್ತಿಲ್ಲ, 20-22 ಸಲ ಮೋಷನ್ಗೆ ಹೋಗ್ತಾನೆ, ಡೈಪರ್ ಹಾಕೊಂಡು ಮೋಷನ್ಗೆ ಹೋಗ್ತಾನೆ. ಅರ್ಥ ಮಾಡ್ಕೊಳ್ಳಿ. ಶುಗರ್ ಇದೆ, 20 ವರ್ಷಕ್ಕೆ ಶುಗರ್ ಬರೋಕ್ಕೆ ಸಾಧ್ಯ ಏನ್ರಿ ರೀ? ಹೆರಿಡಿಟಿ ಅಂತ ಹೇಳ್ಬೋದು, ಒಂದು ಏಜ್ ಆಮೇಲೆ ಬರುತ್ತೆ ರೀ. ಅವನಿಗೆಲ್ಲ ಇದನ್ನೆಲ್ಲ ಡೈಲಿ ಪ್ರತಿನಿತ್ಯ ಮಾಡ್ತಿದ್ದಂತೆ. ಪ್ರತಿನಿತ್ಯ ಮಧ್ಯಾಹ್ನನೇ ಶುರು, ಮಧ್ಯಾಹ್ನ 12 ಗಂಟೆ ಆದಮೇಲೆ ಶುರು ಅಂತಿದ್ದು. 12 ಗಂಟೆಯಿಂದ ರಾತ್ರಿ 3 ಗಂಟೆ, ಬೆಳಗಿನ ಜಾವ 4 ಗಂಟೆ, 5 ಗಂಟೆ, ನೆಕ್ಸ್ಟ್ ದಿನ 8 ಗಂಟೆವರೆಗೂ ನಡೀತಿತ್ತಂತಿದ್ದೆಲ್ಲ. ಎಲ್ಲಿ ಸಿಗುತ್ತೆ ಇವ್ರಿಗೆಲ್ಲ ಇದು? ಕಾನೂನು ಯಾವ ರೀತಿ ಇದನ್ನು ತಗೊಂತಾ ಇದೆ? ಕಾನೂನು ಕಣ್ಮುಚ್ಕೊಂಡು ಕೂತಿದ್ಯಾ? ನಾವು ನಂಬಿರೋದೇ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ವಾ? ಏನು ನಡೀತಿದೆ ರೀ? ಪ್ರತಿಯೊಬ್ಬ ಯಂಗ್ಸ್ಟರ್ಸ್ಗೂ ಇದು ಸಿಗ್ತಾ ಇದೆ. ಗಾಂಜಾ ಅನ್ನೋದು ಸ್ಕೂಲ್ ಹುಡುಗರು, ಹೈಸ್ಕೂಲ್ ಹುಡುಗರು ಸಿಗ್ತಾ ಇದೆ. ಹೈಸ್ಕೂಲ್ ಹುಡುಗರಿಗೆ ಸಿಗ್ತಾ ಇದೆ. ಎಲ್ಲಿಂದ ಸಿಗ್ತಾ ಇದೆ ಗೊತ್ತಿಲ್ಲ. ಯಾರೋ ತಂದ್ಕೊಡ್ತಾನೆ, ಅವನು ಯಾರೋ ತಂದ್ಕೊಡ್ತಾನೆ, ಚೈನ್ ಲಿಂಕ್ ಇದು. ಅವ್ರದ್ದೇ ಅಂತ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ. ಏನು ನಡೀತಿದೆ? IT-BT ಕಂಪ್ನಿ ಡಿಸ್ಕಷನ್ ಮಾಡ್ತಾಯಿರಾ? ಮೀಟಿಂಗ್ ಡಿಸ್ಕಷನ್ ಮಾಡ್ತಾಯಿರಾ? ಹೇಳಿ. ಕಾನೂನು ಏನು ಮಾಡ್ತಾ ಇದೆ? ಓಟಾಗಿ ಗೆಲ್ಸ್ತೀವಲ್ಲಪ್ಪ ಪೊಲಿಟಿಷಿಯನ್ಸ್, ಏನು ಮಾಡ್ತಾಯಿರಾ ಹೇಳಿ? ನೀವು ದುಡ್ಡು ಮಾಡ್ಕೊಂತೀರಾ, ಅದು ಓಕೆ, ನಿಮ್ಮ ಮಕ್ಕಳು ನಿಮಗೆ ಕ್ಷೇಮವಾಗಿದ್ದರೆ ಸಾಕು, ಬೇರೆಯವ್ರ ಮಕ್ಕಳು ಹಾಳಾಗೋಗ್ಲಿ ಅಲ್ವಾ? ಓಕೆ, ತೊಂದರೆ ಇಲ್ಲ. ಬಟ್ ಬೇಸಿಕ್ ಇದನ್ನೆಲ್ಲ ತಡೆಗಟ್ಟಬೇಕಲ್ವಾ? ಇದು ಇಲ್ಲಿಂದ ಮೂಲ ಯಾರು ಏನು ಅಂತ ತಿಳ್ಕೊಬೇಕಲ್ವಾ? ಇದ್ರ ಮೇಲೆ ಸಿನಿಮಾನ ಮಾಡಿದ್ರು, ದುನಿಯಾ ವಿಜಯ್ ಸರ್ ಭೀಮಾ ಅಂತ ಸಿನಿಮಾನ ಮಾಡಿದ್ರು. ತುಂಬ ಖುಷಿ ಕೊಡ್ತು. ಏಕೆಂದರೆ ಗೊತ್ತಿಲ್ಲ ರೀ, ತಂದೆ ತಾಯಿಗಳಿಗೆ ಮಕ್ಕಳು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅಂತಲೇ ಗೊತ್ತಿಲ್ಲ. ಯಾರಿಗೂ ಕೂಡ ಗೊತ್ತಾಗಲ್ಲ. ನಿಗೂಢ ಇವರು, ಆ ಯಂಗ್ಸ್ಟರ್ಸ್, ವಯಸ್ಸಿದೆಯಲ್ಲ ನಿಗೂಢ, ಅವರು ಹೇಳಲ್ಲ. ಅವ್ರು ಮೀಟ್ ಮಾಡೋಕೆ ಹೋಗಿದೆ, ಇವ್ರು ಮೀಟ್ ಮಾಡೋಕೆ ಹೋಗಿದೆ, ಎಲ್ಲಿ ಅಂತ ಹೆಸರು ಹೇಳಲ್ಲ. ಅವ್ರಿಗೆ ಶಾಕ್ ಆಗುತ್ತೆ ತಂದೆ ತಾಯಿಗಳಿಗೆ. ಒಂದಿನ ಮನೆ ಹತ್ರ ಬಂದಾಗ, ನನ್ನ ಮಗ ಇವನ್ ಫ್ರೆಂಡೇ, ನಾನು ನಿಜವಾಗ್ಲೂ ಇಷ್ಟು ದಿನ ನೋಡೇ ಇಲ್ವಲ್ಲ ಅಂತ. ಯಾತಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದಾರೆ? ಒಂದು ಸರ್ಟನ್ ಏಜ್ ಓಕೆ ಸ್ನೇಹಿತರೆ, ಒಂದು ಸರ್ಟನ್ ಏಜ್ ಆದಮೇಲೆ ನೀವು ದುಡಿಯೋದಕ್ಕೇನೆ, ಇನ್ ಕೇಸ್ ನಿಮ್ಮ ಮದುವೆ ಆಗಿದ್ರೆ ನೀವು ದುಡಿಯೋದಕ್ಕೇನೆ ನಿಮ್ಮ ಕೈಲಿ ಆಗೋದಿಲ್ಲ. ಯಾಕೆಂದರೆ ಬಾಡಿ ಸಪೋರ್ಟ್ ಮಾಡೋದಿಲ್ಲ. ನಿಮ್ಮ ಮಗುನೇ ಒಂದಿನ ಹೇಳುತ್ತೆ, ಯಾಕಪ್ಪ ನೀನು ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂತ. ಆರ್ಗನ್ಸ್ ವರ್ಕ್ ಮಾಡಬೇಕಲ್ಲ, ಅದೇ ನಿಮ್ಮ ಕೈಲಿ ಆಗಲ್ವಲ್ಲ. ಆಗ ನಿಮ್ಮ ಬಾಡಿ ನಿಮ್ಮ ಮಾತು ಕೇಳೋದಿಲ್ಲ. ನಿಮಗೆ ಹುಮ್ಮಸ್ಸಿರುತ್ತೆ ಹೋಗಬೇಕು ಅಂತ, ಬಟ್ ಬಾಡಿ ಸಪೋರ್ಟ್ ಮಾಡೋದಿಲ್ಲ. ಆಗ ಅರ್ಥ ಆಗುತ್ತೆ, ಇಲ್ಲ ನಾನು ಮಾಡಬಾರ್ದಾಗಿತ್ತು ಅಂತ. ಯಾರೇ ಆಗಲಿ ಸ್ನೇಹಿತರೆ, ಇದನ್ನು ದುಶ್ಚಟಗಳಿಗೆ ಬಲಿಯಾಗಬೇಡಿ. ಈ ಕೆಟ್ಟು ಚಟಗಳಿಂದ ದೂರ ಇರಿ. ಯಾರೇ ಆದರೂ ಸ್ನೇಹಿತರು ಒಳ್ಳೆ ಸ್ನೇಹಿತರಿದ್ದಾರೆ ರೀ, ನಮಗೂ ಸ್ನೇಹಿತರಿದ್ದಾರೆ, ಎಲ್ಲರಿಗೂ ಸ್ನೇಹಿತರು ಬೇಕು ರೀ. ಸ್ನೇಹಿತರು ಬೇಕು, ತಂದೆ ತಾಯಿ ವಿಶ್ವಾಸ ಬೇಕು, ಅಕ್ಕ ತಂಗಿರ ವಿಶ್ವಾಸ ಬೇಕು, ಎಲ್ಲರ ಪ್ರೀತಿನೂ ಗಳಿಸ್ಕೋಬೇಕು. ಗಾಂಜಾನ ಏನಕ್ಕೆ ಸೇರ್ತಾ ಇದ್ದೀರಾ ಹೇಳಿ? ನಿಮ್ಗೆ ಉತ್ತರ ಇಲ್ಲ.
ರೀ ಕೈ ತುಂಬ ಕೆಲಸ ಇದೆ ರೀ, ಹರ್ಕೊಳ್ಳೋಷ್ಟು ಕೆಲಸ ಇದೆ, ಅದನ್ನು ಮಾಡಿ. ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಗೊಂಬನ್ನಿ. ವರುಣ್ ಸುಮಾರು ಜನಕ್ಕೆ ಮಾದರಿಯಾಗಿದ್ದಾನೆ. ಯಾಕೆಂದರೆ ಬದಲಾಗಿದ್ದಾನೆ ಹುಡುಗ. ನಾನು ಬದಲಾಗಿದ್ದೀನಿ, ನಾನು ಬದುಕಬೇಕು ಅಂತಿದ್ದೀನಿ, ಬಟ್ ನನಗೆ ಬಾಡಿ ಸಪೋರ್ಟ್ ಮಾಡ್ತಿಲ್ಲ ಬಿಕಾಸ್ ಆಫ್ ಹೆಲ್ತ್ ಅಪ್ಸೆಟ್. ಕಣ್ಣಲ್ಲಿ ನೀರು ಬರುತ್ತೆ ರೀ. ಯಾರು ಕೂಡ ಈ ನೀಚ್ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬೇಡಿ, ಈ ದುಶ್ಚಟಗಳಿಗೆ ಬಲಿ ಆಗಬೇಡಿ ಅಂತ ನಾನು ಕೇಳ್ಕೊತೀನಿ. ಅದು ಮಕ್ಕಳನ್ನ ಹೆರ್ತಾರಲ್ಲ, ಆ ನೋವು ತಂದೆ ತಾಯಿಗಳಿಗೆ ಗೊತ್ತು. ಇವತ್ತು ಅವ್ರ ಅಪ್ಪ ಅಮ್ಮ ಇಲ್ಲ, ವರುಣ್ ಅವ್ರ ಅಪ್ಪ ಅಮ್ಮ ಇಲ್ಲ, ತೀರ್ಕೊಂಡ್ಬಿಡ್ತಾರೆ. ಇನ್ ಕೇಸ್ ವರುಣ್ ಅವ್ರ ಅಪ್ಪ ಅಮ್ಮ ಈ ಸ್ಥಿತಿಲಿ ಮಗನ ನೋಡಿದರೆ ತಡ್ಕೊಳಕ್ಕಾಗುತ್ತೇನ್ರಿ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನಾವೇ ಊಹೆ ಮಾಡ್ಕೊಳಕ್ಕಾಗ್ತಿಲ್ಲ. ನಮಗೆ ಅಯ್ಯೋ ಅನಿಸ್ತಾ ಇದೆ, ನಮ್ಗೆ ಯಾರು ಕನೆಕ್ಷನೇ ಇಲ್ಲ ವರುಣ್ ಎಂಬ ವ್ಯಕ್ತಿ. ನಮಗೆ ನೋವಾಗುತ್ತೆ, ಯಾರಿಗೆ ಆದರೂ ಪರವಾಗಿಲ್ಲ, ಸ್ನೇಹಿಗೆ ನೋವಾಗುತ್ತಲ್ವಾ. ಆ ಹುಡುಗನಿಗೆ ಒಳ್ಳೇದಾಗಲಿ, ಆದಷ್ಟು ಬೇಗ ಆ ಹುಡುಗ ಆರೋಗ್ಯವಂತನಾಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನೀವು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ದುಶ್ಚಟಗಳಿಗೆ ಬಲಿ ಆಗಬೇಡಿ. ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರು ಯಂಗ್ಸ್ಟರ್ಸ್ ನೋಡಬೇಕು, ಹಾಗೆ ಪ್ರತಿಯೊಬ್ಬರು ತಂದೆ ತಾಯಿಗಳು ಈ ವಿಡಿಯೋನ ನೋಡಬೇಕು. ಯಾಕೆಂತ ಹೇಳಿದ್ರೆ ಗೊತ್ತಾಗಲ್ಲ. ನಿಮ್ಮ ಮಕ್ಕಳನ್ನ ಕೇಳೋದ್ರಲ್ಲಿ ತಪ್ಪಿಲ್ಲ. ನಿಮ್ಮ ಮಕ್ಕಳನ್ನ ತಂದೆ ತಾಯಿಗಳು ಕೇಳಬೇಕು. ಎಲ್ಲಿ ಹೋಗ್ತಾ ಇರಾ, ಏನು ಮಾಡ್ತಾ ಇyyಪ್ಪ, ಏನು ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾಯಾ, ಇಲ್ಲ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಾಯಾ, ಇಲ್ಲಿ ಎಲ್ಲಿ ಹೋಗ್ತಾಯ, ಊಟಕ್ಕೆ ಹೋಗ್ತಾಯಾ? ಇವ್ರಿಗೆ ಮೀಸೆ ಬಂದಿದ ತಕ್ಷಣ ಚಿಗುರ್ಕೊಂಡ್ಬಿಡ್ತಾರೆ ಮಕ್ಕಳು. ಇವಾಗಿನ ಯಂಗ್ಸ್ಟರ್ಸು ಮೀಸೆ ಬರೋದೇ ತಡ ಚಿಗುರ್ಕೊಂಡ್ಬಿಡ್ತಾರೆ. ನನ್ನ ಯಾಕೆ ಕೇಳಬೇಕು ಅಂತ. ತಂದೆ ತಾಯಿಗಳು ಕೇಳಬೇಕು, ಅದು ಅವರ ಹಕ್ಕು. ತಂದೆ ತಾಯಿ ಕೊಟ್ಟಿರೋ ಭಿಕ್ಷೆ ರೀ. ನನಗಾಗಲಿ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಕೊಟ್ಟಿರೋ ಭಿಕ್ಷೆ ಅದು. ನಮಗೆ ಜೀವನ ಕೊಟ್ಟಿರೋ ತಂದೆ ತಾಯಿಗಳು, ಆ ಭಗವಂತ ಕೊಟ್ಟಿರೋದು. ನಾವು ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ಒಳ್ಳೆ ನಾಗರಿಕರಾಗಿ ಸಮಾಜಕ್ಕೆ ಸಂದೇಶ ಆಗಿರಬೇಕು. ಅದು ಬಿಟ್ಟು ಈ ಥರ ಕೆಟ್ಟ ಕಲ್ಸ್ಗಳಿಗೆ ಬಲಿ ಆಗಬಾರ್ದು. ಓಕೆ ಸ್ನೇಹಿತರೆ, ಆ ವರುಣ್ನ ಆರೋಗ್ಯದಲ್ಲಿ ಚೇಂಜಸ್ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ, ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಒಳ್ಳೇದಾಗಲಿ, ಆ ಹುಡುಗಂಗೆ ಒಳ್ಳೇದಾಗಬೇಕು, ಅವ್ನು ಬದುಕಬೇಕು ಅಂತ ಇವಾಗ ಅನಿಸಿದೆ. ತಪ್ಪಿಲ್ಲ, ಬದುಕಲಿ. ಆ ತಪ್ಪನ್ನ ಅರ್ತ್ಕೊಂಡು ಬದುಕೋದಿದೆಯಲ್ಲ, ಅದು ಒಳ್ಳೇದು. ಇನ್ನು ಯಾವುದೇ ಕಾರಣಕ್ಕೂ ವರುಣ್ ಥರ ಯಾರು ಕೂಡ ಆಗಬೇಡಿ, ದುಶ್ಚಟಗಳಿಗೆ ಬಲಿ ಆಗಬೇಡಿ ಅಂತ ಹೇಳ್ತಾ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್.